ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದು ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸ್ನೇಹಿತರೆ, ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದು ಈರುಳ್ಳಿಯ ಬೆಲೆಯನ್ನು ನೋಡ್ಕೊಂಡು ಬರೋಣ. ಒಂದು ಕ್ವಿಂಟಲ್ಗೆ ಎಷ್ಟು ಬೆಲೆಯನ್ನು ಹೊಂದಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ನೋಡ್ಬೋದು ರೈತರೇ, ಯಾವ ಮಾರುಕಟ್ಟೆ ಅಂದರೆ ಬಾಗಲಕೋಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡುವುದಾದರೆ 1500 ರೂಪಾಯಿದಿಂದ ಹಿಡ್ಕೊಂಡು 3000 ರೂಪಾಯಿವರೆಗೆ ಇದೆ. 1500ದಿಂದ 3000 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಬಾಗಲಕೋಟೆಯಲ್ಲಿ ಹೊಂದಿದೆ. ಹಾಗೆ ಬೆಳಗಾವಿಯಲ್ಲಿ ಒಂದು ಕ್ವಿಂಟಲ್ಗೆ ನೋಡೋದಾದರೆ 1800 ರೂಪಾಯಿದಿಂದ 3000, 1800ದಿಂದ 3000 ರೂಪಾಯಿವರೆಗೆ ಒಂದು ಕ್ವಿಂಟಲ್ನ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಮೈಸೂರದಲ್ಲಿ ನೋಡೋದಾದರೆ 1600 ರೂಪಾಯಿದಿಂದ 3000, 1600ದಿಂದ 3000 ರೂಪಾಯಿವರೆಗೆ ಮೈಸೂರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ರಾಯಚೂರದಲ್ಲಿ ನೋಡೋದಾದರೆ 1800 ರೂಪಾಯಿದಿಂದ 3500, 1800 ರೂಪಾಯಿದಿಂದ 3500 ರೂಪಾಯಿವರೆಗೆ ಒಂದು ಕ್ವಿಂಟಲ್ನ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ಬಿಜಾಪುರದಲ್ಲಿ ನೋಡುವುದಾದರೆ 1500 ರೂಪಾಯಿದಿಂದ 3600, 1500ದಿಂದ 3600. ವಿಜಯಪುರ ಅಂದರೆ ಬಿಜಾಪುರದಲ್ಲಿ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡುವುದಾದರೆ ಸಾಂಗಲಿಯಲ್ಲಿ 1000ದಿಂದ 2700 ರೂಪಾಯಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ. ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ 1800ದಿಂದ 3000 ರೂಪಾಯಿ, 1800ದಿಂದ 3000 ರೂಪಾಯಿವರೆಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ. ನೋಡಿ ರೈತರೇ.